ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಐಕಾನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಇದು ಸಮ್ಮರ್ ಮ್ಯಾಂಗೋ ಸೀಸನ್. ಸೊ ಎಲ್ಲರ ಮನೇಲೂ ಉಪ್ಪಿನಕಾಯಿ ಅನ್ನೋದೆಲ್ಲ ಹಾಕ್ತಾ ಇರ್ತಾರೆ. ಸೊ ಲಾಸ್ಟ್ ಇಯರ್ ಬರೀ ನಾರ್ಮಲ್ ದಿಢೀರ್ ಉಪ್ಪಿನಕಾಯಿ ಥರ ಹಾಕ್ಕೊಂಡಿದ್ವಿ ಅಷ್ಟೇ. ನಾವು ಮ್ಯಾಂಗೋ ಪಿಕಲ್ ಥರ ಹಾಕಿರಲಿಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಏನೂ ಹಾಕಿರಲಿಲ್ಲ. ಸೊ 2-3 ಥರ ವೆರೈಟಿ ಹಾಕ್ತಾರೆ. ಒಂದು ದಿಢೀರಾಗೆ ತೋತಾಪುರಿ ಮಾವಿನಕಾಯಲ್ಲಿ ಮಾಡುವಂತಹದ್ದು. ಸೊ ಇನ್ನೊಂದು ಆವಕಾಯಿ ಉಪ್ಪಿನಕಾಯಿ ಮಾಡ್ತಾರೆ, ಇನ್ನೊಂದು ನಾರ್ಮಲ್ ಉಪ್ಪಿನಕಾಯಿ ಮಾಡ್ತಾರೆ. ಮ್ಯಾಂಗೋದೇ ಇನ್ನೊಂದು ನಾರ್ಮಲ್ ಪಿಕ್ಕಲು ಮಾಡ್ತಾರೆ. ಸೊ ಇವತ್ತು ಆವಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಲ್ರೆಡಿ ಅದನ್ನು ನೆನೆ ಹಾಕಿಟ್ಟಿದ್ದಾರೆ, ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಅದನ್ನು ಹೇಗೆ ವರ್ಷ ಯೂಸ್ ಮಾಡ್ತಾರೆ ಅಂತಲೂ ಹೇಳ್ತೀನಿ. ದಿಢೀರಾಗಿ ಮಾಡೋದು ಸಹ ಯಾವಾಗೋ ಒಂದು ಮಿನಿ ವ್ಲಾಗಲ್ಲಿ ತೋರಿಸಿದ್ದೆ ನನಗೆ ಮಾಡಿದ್ದಾರೆ ಅಂತ. ಸೊ ಇವಾಗ ಮಮ್ಮಿ ಮ್ಯಾಂಗೋ ಇಲ್ಲಿ ಹಿಂದೆ ಕಟ್ ಮಾಡ್ತಾ ಕೂತಿದ್ದಾರೆ ಆ್ಯಕ್ಚುಲಿ. ಸೊ ನಾನೀಗ ಅದು ಏನೇನು ಮಾಡೋದು ಅಂತ ಸಣ್ಣ ಬಿಟ್ಟದೆಲ್ಲ ಹೇಳಿದ್ದೀನಿ, ತೋರಿಸ್ತಾ ಹೋಗ್ತೀನಿ ನೋಡಿ. ಹಾಗೆ ಈಗ ಬೆಳ್ಳುಳ್ಳಿ ಸುಲಿಬೇಕು, ಬಿಕಾಸ್ ಆ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿನ ಹಂಗೆ ಹೆಸರು ಥರ ಹಾಕಿದ್ರೆ ಸಖತ್ತಾಗಿರುತ್ತೆ. ಸೊ ಬೆಳ್ಳುಳ್ಳಿ ಸುಲಿಯೋಣ, ಹಾಗೆ ಮ್ಯಾಂಗೋನ ಕಟ್ ಮಾಡ್ತಾ ಹೋಗೋಣ. ಎಲ್ಲ ಕಟ್ ಮಾಡಿದ್ಮೇಲೆ ಹೇಗೆ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಮ್ಮ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ. ಸೊ ಆಲ್ರೆಡಿ 1 ಟೈಪ್ ಆಫ್ ಮ್ಯಾಂಗೋದು ರೆಡಿ ಮಾಡಿದ್ದಾರೆ. ಈಗ ಆವಕಾಯಿ ಉಪ್ಪಿನಕಾಯಿಗೆ ಮಾಡ್ತಾ ಇರೋದು. ಸೊ ಇದನ್ನು ಕಟ್ ಮಾಡೋದು ಸ್ವಲ್ಪ ಬೇರೆ, ಆ್ಯಕ್ಚುಲಿ ಕಟರ್ ಬರುತ್ತೆ, ಅದು ಆ್ಯಸ್ ಆಫ್ ನಾವು ನಮ್ಮ ಮನೇಲಿ ಇಲ್ಲ. ನಾರ್ಮಲ್ ಈಳ್ಗೆ ಮನೆಯಲ್ಲೇ ನಾವು ಕಟ್ ಮಾಡ್ತಾ ಇದ್ದೀವಿ. ಸೊ ಏನೇನು ಮಾಡ್ತೀವಿ, ಹೇಗೆ ಕಟ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತಾ ಬರ್ತೀನಿ, ಬನ್ನಿ. ಸೊ ಈ ಥರ ಮಾವಿನಕಾಯಿನ ಕಟ್ ಮಾಡಿದ್ಮೇಲೆ ಇಲ್ಲೊಂದು ಲೇಯರ್ ಥರ ಇರುತ್ತೆ, ಅದನ್ನ ಹಿಂಗೆ ಅಂದರೆ ಬರುತ್ತೆ. ಇಫ್ ಅದು ಬರಲಿಲ್ಲ ಅಂದರೆ ಇದನ್ನು ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ಆಟೆ ಸ್ವಲ್ಪ ಗಟ್ಟಿಯಾಗಿದೆ. ಆ್ಯಂಡ್ ಇದು ಫುಲ್ಲು ಹುಳಿ ಮಾವಿನಕಾಯಿ. ಇದನ್ನು ಲೇಯರ್ ಬರಲಿಲ್ಲ ಅಂದರೆ ಓಕೆ, ಲೇಯರ್ ತೆಗ್ದಾಗಿದೆ ಅಂದರೆ ಹಾಕಬೇಕು. ಆ್ಯಂಡ್ ಪ್ರತಿ ಮ್ಯಾಂಗೋ ಪೀಸಸ್ಗೂ ಆ ಥರ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲೊಂದು ಪೇಪರ್ ಥರ ಇರುತ್ತೆ, ಅದನ್ನು ತೆಗಿಬೇಕು ಅನ್ನಲ್ಲ. ಆ ಪೇಪರ್ ಥರ ಅಂದರೆ ಹಿಂಗೆ ಇರುತ್ತೆ ಆ್ಯಕ್ಚುಲಿ. ಇದನ್ನು ತೆಗಿಬೇಕು. ನಾವು ಆ್ಯಕ್ಚುಲಿ ಕಟ್ ಮಾಡ್ಬೇಕಾದ್ರೆ ವಾಟೆ ಜೊತೆ ಬಂದುಬಿಡ್ತಾ ಇದೆ. ಇಫ್ ಬಂದಿದೆಯೋ ಇಲ್ವೋ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಸೊ ಮಮ್ಮಿ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ, ನಾನು ಒಂದೊಂದೇ ಮ್ಯಾಂಗೋನ ಚೆಕ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಹಿಂಗಿರುತ್ತೆ ಇಲ್ಲಿ, ಹಿಂಗಂದರೆ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಫ್ ಇದ್ರೆ ಬರುತ್ತೆ, ಇಲ್ಲ ಅಂದರೆ ಹಂಗೆ ಹಾಕೋದು. ನೋಡಿ ಇಲ್ಲಿ ಇದ್ರದ್ದು ಆಲ್ರೆಡಿ ಈ ಥರ ಬಂದಿದೆ, ಇದು ಬಂದ್ಬಿಟ್ಟಿದೆ. ಅದಿದ್ರೆ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ, ಆಗೋದಕ್ಕೋಸ್ಕರ ಚೆಕ್ ಮಾಡಿ ಹಾಕೋದು. ಮಾವಿನಕಾಯಿನ ಕಟ್ ಮಾಡೋಕ್ಕೂ ಮುಂಚೆ ಈ ಥರ ಎಲ್ಲ ಚೆನ್ನಾಗಿ ತೊಳೆದು ಯಾವ್ದಾರ ಒಂದು ಬಟ್ಟೆ ಮೇಲೆ ಹಾಕಿ ಹಾರಾಡಕ್ಕೆ ಬಿಡಬೇಕು, ಒಂಚೂರು ಒದ್ದೇ ಇರಬಾರ್ದು. ಸೊ ಆಮೇಲಿಂದ ಕಟ್ ಮಾಡ್ತಾ ಬರಬೇಕು, ಆವಾಗ ತುಂಬ ದಿನ ನಿಲುವಿರುತ್ತೆ, ಇಲ್ಲಾಂದರೆ ಬೇಗ ಹೊಟ್ಟೋಗುತ್ತೆ. ಸೊ ಆವಕಾಯಿ ಪಿಕ್ಕಲ್ಗೆ ಇದು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಈ ಥರ ಹಿಂಗೆ ಚೆನ್ನಾಗಿ ಬೆಳ್ಳುಳ್ಳಿನ ಒಂದಷ್ಟು ಹಾಕೋಬೇಕಾಗತ್ತೆ. ಸೊ ನಾನು ಸದ್ಯಕ್ಕೆ 4 ತಂದು ಇಟ್ಕೊಂಡಿದ್ದೀನಿ ಈಗ ಸುಲಿಯೋದಕ್ಕೆ ಅಂತ. ಈಗ ನಾನು ಸುಲಿತಾ ಇದ್ದೀನಿ. ಇದನ್ನು ಸುಲಿಯೋದಕ್ಕೆ ಒಂದು ಟೆಕ್ನಿಕ್ ಏನಪ್ಪ ಅಂದರೆ, ಹಿಂಗೆ ಯಾವುದನ್ನ ಒಂದು ಬೌಲ್ ಇರುತ್ತಲ್ಲ, ಆ ಬೌಲ್ಗೆ ಹಿಂಗೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಕಾರ್ನರು ಓಪನ್ ಆಗುತ್ತೆ ಆ್ಯಕ್ಚುಲಿ. ಈ ಥರ ಈ ಕಾರ್ನರು ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಒಂದು ನಿಮಿಷ ಇರಿ. ಸೊ ಈ ಕೈಯಲ್ಲಿ ಮಾಡ್ತಿದ್ದೀನಿ. ಸೊ ಹಾಗಂದರೆ ಇದು ಓಪನ್ ಆಗುತ್ತೆ. ಸೊ ಅದೆಲ್ಲ ಬಿಡಿಸ್ಕೊಳುತ್ತೆ, ಅವಾಗ ಈಸಿಯಾಗಿ ಸುಲಿಬೋದು. ಸೊ ನಾನು ಒಂದು ಕೈಯಲ್ಲಿ ಮಾಡ್ತಿರೋದಕ್ಕೆ ವೀಡಿಯೋನು ಮಾಡ್ಕೊಂಡು ಕಷ್ಟ ಆಗ್ತಾ ಇದೆ. ಎಸ್ ನೋಡಿ, ಇನ್ನು ಮಿಕ್ಕಿದ್ನೆಲ್ಲ ಆರಾಮಾಗಿ ತೆಗಿಬೋದು. ನಾವು ಈ ಒಂದು ಪಾತ್ರೆಯಲ್ಲಿ ಎಲ್ಲನೂ ಲೆಕ್ಕ ಹಾಕೋತಾ ಇರೋದು. ಸೊ ಎಷ್ಟು ಬಂದಿದೆ ಅಂತ ನೋಡೋಣ. ಮೂರ ಮಮ್ಮಿದು ಸೊ ಈಗ 4 ಪಾತ್ರೆ ಟೋಟಲ್ ನಮಗೆ ಮಾವಿನಕಾಯಿ ಪೀಸಸ್ಸು ಸಿಕ್ಕಿರೋದು. ಓಕೆನಾ, ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು. ಸೊ ಈಗ ಎಲ್ಲನೂ ಈ ಪಾತ್ರೆ ಅಳತೆ ಎಲ್ಲ ಎತ್ತು ಮಮ್ಮಿ. ಪಾತ್ರೆ ನಿಮಿಷ ಎಷ್ಟು ದೊಡ್ಡದಾಗಿದೆ ನೋಡೋಣ. ಎಸ್, ಈ ಸೈಜ್ ಇದೆ ಪಾತ್ರೆ. ಆ ಪಾತ್ರೆ ಲೆಕ್ಕದಲ್ಲಿ ಈಗ ನಮಗೆ ಮಾವಿನಕಾಯಿ ಇರೋದು. ಆ ಒಂದು ಪಾತ್ರೆಯಲ್ಲೇ ಬೇರೆ ಏನೇನು ಮಸಾಲ ಪೌಡರ್ಸ್ಗಳೆಲ್ಲ ಅದಕ್ಕೆ ಹಾಕ್ತಾರೋ ಅದನ್ನು ಹಾಕ್ತೀವಿ.
ಸೊ ಇವಾಗ ನಾವು ತಗೊಂಡಿರೋ ಅಳತೆ ಪ್ರಕಾರ 2 ಕಪ್ ಅಥವಾ 2 ಪಾತ್ರೆ ಅಷ್ಟು ಎಣ್ಣೆ ತಗೋಬೇಕು. ಯಾವುದು ಅಳತೆಗೆ ತಗೊಂಡಿರ್ತೀರೋ ಅದು. ಅದರಲ್ಲಿ ಒಂದು ಅರ್ಧದಷ್ಟು ನೀವು ಈ ಥರ ಹಿಂಗೆ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಅದೆಲ್ಲ ಪ್ರತಿಯೊಂದು ಪೀಸಸ್ಗೂ ಕೂಡ ಎಣ್ಣೆ ಇದಾಗಬೇಕು, ಚೆನ್ನಾಗಾಗುತ್ತೆ ಅವಾಗ. ಸೊ ಫಸ್ಟು ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇರೋದು. ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಕಡಲೆಕಾಯಿ ಎಣ್ಣೆನೇ ಬೆಸ್ಟ್ ಆಗಿರುತ್ತೆ. ಸೊ ನಾವು ತೊಗೊಂಡಿರೋ ಅಳತೆ ಪ್ರಕಾರ ಅದರಲ್ಲಿ ಅರ್ಧದಷ್ಟು 40% ಆಫ್ ಎಣ್ಣೆನ ನಾವು ಕಾಯಿಗೆ ಹಾಕಿದ್ದೀವಿ. ನೆಕ್ಸ್ಟು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ, ಆ ಮಸಾಲೆಗೆ ಮಿಕ್ಕಿರೋ ಎಣ್ಣೆನ ಹಾಕಿ ಆಮೇಲೆ ಪೂರ್ತಿ ಪ್ರೊಸೀಜರ್ನ ಮಾಡ್ತೀವಿ. ಸೊ ಯಾವ ಬೌಲಲ್ಲಿ ನಾವು ಮಾವಿನಕಾಯಿನ ತೊಗೊಂಡಿರ್ತೀವೋ ಆ ಒಂದು ಬೌಲ್ ಫುಲ್ಲು ನಾವು ಖಾರನ ಹಾಕೋಬೇಕಾಗತ್ತೆ. ಇದು ಮಸಾಲಾ ಮನೆ ಚಿಲ್ಲಿ ಪೌಡರ್ನ ಯೂಸ್ ಮಾಡಿರೋದು. ಇದು ತುಂಬಾನೇ ಖಾರ ಇದೆ, ಕಲರ್ ಕೂಡ ಇದೆ. ಸೊ ಹಾಗಾಗಿ ನಾವು ಒಂದು ಫುಲ್ಲೇ ಹಾಕೊಂಡಿದ್ವಿ. ಬಿಕಾಸ್ ಯೂಶುವಲ್ ಡೇಸ್ ಅಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡೋ ಪೌಡರ್ ಆಗಿರೋದ್ರಿಂದ ಒಂದು ಫುಲ್ ಹಾಕೊಂಡಿದೀವಿ ನಾವು. ಸೊ ಇವಾಗ ಅದೇ ಬೌಲ್ನಲ್ಲಿ ನಾವು ಈ ಬೌಲಲ್ಲಿ ಖಾರ ತಗೊಂಡಿದ್ದ ಏನಾದ್ರು ಪೀಸಸ್ ಎಲ್ಲ ತಗೊಂಡಿದ್ದಲ್ಲ, ಅದೇ ಬೌಲ್ನಲ್ಲಿ ಅರ್ಧಕ್ಕಿಂತ ಒಂದು ಚೂರು ಜಾಸ್ತಿ ಅಷ್ಟು ಲೈಕ್ ಅರ್ಧ ನಾವು ಏನು ಸಾಸಿವೆ ಇರುತ್ತಲ್ಲ ಆ ಸಾಸಿವೆ ಪೌಡರ್ನ ತಗೋಬೇಕಾಗತ್ತೆ. ಸೊ ಅದೇ ಪಾತ್ರೆಯಲ್ಲಿ 3/4 ಕಲ್ಲುಪ್ಪನ್ನ ಪುಡಿ ಮಾಡಿಕೊಂಡು ನಾವು ತಗೊಂಡಿದ್ದೀವಿ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ ಅಂತ. ಸೊ ಈಗ ಅದಕ್ಕೆ ಒಂದಷ್ಟು ಬೆಳ್ಳುಳ್ಳಿನ ಸುಲಿದು ಬಿಟ್ಟು ಆ ಬೆಳ್ಳುಳ್ಳಿನೂ ಒಂದು 150 ಗ್ರಾಮ್ಸ್ ಅಥವಾ 200 ಗ್ರಾಮ್ಸ್ ಆಫ್ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ಳಿ. ಸೊ ಚೆನ್ನಾಗೆ ಇದು ನಾವು ಏನೇನು ಪೌಡರ್ಸ್ನ ಪುಡಿಗಳನ್ನ ಹಾಕ್ಕೊಂಡಿದ್ದೀವೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ನೀವು ಅರಿಶಿನ ಹಾಕ್ಕೊಳ್ಳಿ. ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅಂದರೂ ಹಾಕೋಬೋದು, ತೊಂದರೆ ಇಲ್ಲ. ನಾವು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಿಂಗು ಕೂಡ ನೀವು ಹಾಕೋಬೋದು, ಇದು ಆಪ್ಷನಲ್, ನಿಮ್ಮ ಇಷ್ಟ. ನಿಮಗೆ ಬೇಕು ಅಂದರೆ ಹಾಕೋಬೋದು. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಸೊ ಎಲ್ಲನೂ ಹಾಕಾದ್ಮೇಲಿಂದ ಸ್ವಲ್ಪ ನೀಟಾಗೆ ಎಲ್ಲ ಪೂರ್ತಿ ಮಿಕ್ಸ್ ಆಗಂಗೆ ಕಲಿಸ್ಕೊಳ್ಳಿ. ಬೆಳ್ಳುಳ್ಳಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೂ ಹಾಕೋಬೋದು. ಸೊ ಈಗ ನೀಟಾಗೆ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನಾವು ಎಣ್ಣೆನ ಹಾಕೋಣ. ಇವಾಗ ನಾವೇನು ಪೀಸಸ್ಗೆ ಎಣ್ಣೆ ಹಾಕಿದ್ವಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಸಾಲಾನ ಒಂದೊಂದು ಚೂರೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಪೂರ್ತಿ ಎಣ್ಣೆನ ಅದಕ್ಕೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು, 2 ಥರ ಬೇಕಾದ್ರೂ ಮಾಡ್ಬೋದು. ನಾವು ಒಂದೊಂದು ಚೂರೇ ಮಿಕ್ಸ್ ಮಾಡ್ಕೊತ ಬರೋಣಂತೆ. ಆ್ಯಂಡ್ ಪ್ರತಿಯೊಂದು ಪೀಸ್ಗೂ ಕೂಡ ಆ ಒಂದು ಖಾರ ಅನ್ನೋದು ಟಚ್ ಆಗಿರಬೇಕು, ಫುಲ್ ಅಂಟ್ಕೊಂಡಂಗೆ ಆಗಿರಬೇಕು. ಸೊ ಅವಾಗಲೇ ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಬರೋದು. ಸೊ ಇಲ್ಲಿ ನಾವು 4 kg ಕಾಯಿನ ತಗೊಂಡಿರೋದು ಟೋಟಲ್ಲು, ಫುಲ್ ಕಾಯಿಗಳು. ಪೀಸಸ್ ಬಂದು ನಾವು ಆವಾಗಲೇ ತೋರಿಸಿದ್ವಲ್ಲ ಈ ಅಳತೆ ಪಾತ್ರೆ ಇದೆಯಲ್ಲ, ಈ ಪಾತ್ರೆಯಲ್ಲಿ 4 ಪಾತ್ರೆಯಷ್ಟು ನಮಗೆ ಲೆಕ್ಕ ಬಂದಿದೆ. ಸೊ ಎಲ್ಲನೂ ಈ ಪಾತ್ರೆ ಲೆಕ್ಕದಲ್ಲೇ ನಾವು ತಗೋತಾ ಇದ್ದೀವಿ. ಎಣ್ಣೆ ಇನ್ನೂ ಇದೆ ಇದರಲ್ಲಿ, ಪೂರ್ತಿ ನಾವು ಎಣ್ಣೆ ಮಿಕ್ಸ್ ಮಾಡಿಲ್ಲ. ಅದರ್ಧ ಅಂತ ಮಿಕ್ಸ್ ಮಾಡ್ಕೊತ ಬರ್ತೀವಿ. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಈ ಥರ ಎಣ್ಣೆ ಒಂದು ಸ್ವಲ್ಪ, ಖಾರ ಒಂದು ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಬಂದರೆ ನೀಟಾಗಿ ಪ್ರತಿಯೊಂದು ಓಳ್ಗೂ ಕೂಡ ಮಿಕ್ಸ್ ಆಗುತ್ತೆ. ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೀವು ಕಲಿಸ್ಬೇಕಾದ್ರೆ ಅದನ್ನು ದೊಡ್ಡ ಈ ಥರ ಬಾಂಡ್ಲಿನೋ ಇಲ್ಲ ಪಾತ್ರೆನೋ ಮಾಡ್ಬೋದು. ನಮ್ಮನೇಲಿ ಹೈಯೆಸ್ಟ್ ದೊಡ್ಡದು ಅಂದರೆ ಇದೇ ಬಾಂಡ್ಲಿನೇ ಇರೋದು. ಸೊ ಇದರಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲ ಪ್ಲಾಸ್ಟಿಕ್ ಇದರಲ್ಲೇ ನೀವು ಕಲಿಸ್ಕೋಬೋದು. ಬಟ್ ಕಲಸಿದ ಮೇಲಿಂದ ಯಾವುದೇ ಕಾರಣಕ್ಕೂ ಈ ಥರ ಪಾತ್ರೆ ಒಳಗೆ ಬಿಡಬೇಡಿ. ಇಲ್ಲ ಜಾಡಿ ಒಳಗೆ, ಇಲ್ಲ ಅದರ ಗಾಜಿನ ಬಾಟ್ಲು, ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ದೊಡ್ಡ ಡಬ್ಬಿಗಳು ಬರುತ್ತಲ್ಲ ಆ ಡಬ್ಬಿ ಒಳಗೆ ಹಾಕಿ ಇಡಿ. ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಲ್ಲ, ಅದೇ ಮಸಾಲಾ ಮನೆ ಚಿಲ್ಲಿ ಪೌಡರ್ನ ಪ್ರಭಾವ. ಸೊ ಯಾರಿಗಾದ್ರೂ ಮಸಾಲ ಮನೆ ಚಿಲ್ಲಿ ಪೌಡರ್ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು. ಸೊ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ, ನೀವೇ ನೋಡ್ಬೋದು. ಅಷ್ಟೇ ಖಾರನೂ ಕೂಡ ಇದೆ.
ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಆರ್ಡರ್ ಮಾಡ್ಕೋತೀವಿ ಅಂತ ಅನ್ನೋದಾದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇಲ್ಲ ಇಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಈ ಸೈಡಲ್ಲಿ ಎಲ್ಲಾದರೂ ನಾನು ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿರ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸಹ ಆರ್ಡರ್ ಮಾಡ್ಕೋಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮಗೆ DM ಮಾಡಿ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ 1 ಲೀಟ್ರು ಪಾತ್ರೆ ಅಳತೆಯಲ್ಲಿ ನೀವೇನಾದರೂ ತೊಗೊಂಡ್ರೆ ಮಿನಿಮಮ್ ಅಂದ್ರೂ 1.25 ಲೀಟ್ರಿಂದ 2 ಲೀಟ್ರ್ ಎಣ್ಣೆ ಇಡಿಸುತ್ತೆ. ಸೊ 2 ಲೀಟ್ರ್ ಇಡಿಸುತ್ತೆ, ಬಟ್ ನೀವು ನೋಡಿ ನಿಮ್ಗೆ ಇನ್ನೊಂಚೂರು ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕೋಬೋದು. ಸೊ ನಾವು ತೊಗೊಂಡಿರೋ ಪಾತ್ರೆ ಸೈಜ್ ಬಂದು 1 ಲೀಟ್ರ್ ಪಾತ್ರೆ. ಇದರಲ್ಲೇ ಪೂರ್ತಿ ಎಲ್ಲ ಅಳತೆ ನಾವು ಹಾಕಿರೋದು, ಮಾವಿನಕಾಯಿಂದ ಹಿಡಿದು ಎಲ್ಲನೂ ಇದರಲ್ಲೇ ಅಳತೆ ಹಾಕಿರೋದು. ಸೊ ಈಗ ನೋಡ್ಬೋದು ಪೂರ್ತಿ ನಾವೆಲ್ಲ ಪೌಡರ್ನೂ ಹಾಕ್ಬಿಟ್ಟಿದ್ದೀವಿ. ಏನೇನು ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಷ್ಟು ಹಾಕ್ಬಿಟ್ಟಿದ್ದೀವಿ. ಈಗ ಪೂರ್ತಿ ಕಲೆ ಹಾಕ್ತಾ ಇದ್ದೀವಿ. ಸೊ ಇದನ್ನ ಇವಾಗ ನಾವು ಜಾಡಿಯಲ್ಲಿ ಇಡ್ತಾ ಇದ್ದೀವಿ. ಜಾಡಿಯಲ್ಲಿ ಹಾಕೋಕ್ಕೆ ನಾವು ಒಂದು ಕೆಳಗಡೆ ಟ್ರೇ ಹಾಕೊಂಡು ಮಾಡ್ತಾ ಇದ್ದೀವಿ, ಬಿಕಾಸ್ ನೆಲದ ಮೇಲೆ ಚೆಲ್ಲೋದು ಬೇಡ ಅಂತ. ಸೊ ಈ ಜಾಡಿನ ನೀವು ನೋಡಿರ್ತೀರಾ, ಯಾವಾಗಾದರೂ ಎಲ್ಲಾದರೂ ನೋಡಿರ್ತೀರಾ. ಇದು ಸಿಕ್ಕಾಪಟ್ಟೆ ಹಳೇದಂದರೆ ಹಳೇ ಜಾಡಿ. ಇದು ಮಮ್ಮಿ ಅದು ಹಳೆ ಜಾಡಿ, ಇದು ಹೊಸ್ದಾಗಿ ನಾವು ತಂದಿರೋ ಜಾಡಿ ಅನ್ಸುತ್ತಲ್ಲ. ಇದು ಹೊಸ್ದಾಗೆ ನಾವು ಐ ಥಿಂಕ್ ಒಂದು 6-7 ಇಯರ್ಸ್ ಬ್ಯಾಕ್ ನಾವು ತಂದ್ಕೊಂಡಿರೋ ಜಾಡಿ. ಅದು ಹಳೆ ಜಾಡಿ ನಮ್ಮ ಮನೇಲಿರೋಂತಹದ್ದು. ಅದು ಒಂದು 50 ಇಯರ್ಸ್ ಆಗಿದೆ ಆ ಜಾಡಿಗೆ. ಬಟ್ ಈ ಜಾಡಿ ಒಂದು ಸ್ವಲ್ಪ ಹೊಸ್ದಾಗಿ ನಾವು ತೊಗೊಂಡು ಬಂದು ಇಟ್ಕೊಂಡಿದ್ದು. ಸೊ ಈ ಜಾಡಿಗೆ ಈಗ ಉಪ್ಪಿನಕಾಯಿನ ಫಿಲ್ ಮಾಡ್ತಾ ಇದ್ದೀವಿ. ಸೊ ಈ ಥರ ನಾವು ಫಿಲ್ ಮಾಡಾದ್ಮೇಲೆ ಇದಕ್ಕೆ ಏನಪ್ಪ ಟಿಪ್ಪು ಅಂತ ಅಂದರೆ, ನೀಟಾಗಿ ಇದಕ್ಕೆ ಲಿಡ್ ಇರುತ್ತೆ, ಈ ಥರ ಲಿಡ್ ಇರುತ್ತೆ ಜಾಡಿ ಮೇಲೆ. ಆ ಲಿಡ್ನ ಕ್ಲೋಸ್ ಮಾಡಿ ಒಂದು ಬಟ್ಟೆನ ಕಟ್ಟಿ 3 ದಿನ ಬಿಡಬೇಕು. ಅಂದರೆ ಇವತ್ತು ನಾಳೆ ನಾಳಿದ್ದು 3 ದಿನ ಟಚ್ ಮಾಡಿದ್ರೆ ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಬಿಡಬೇಕು. ನಾಳಿದ್ದು 3rd ಡೇ ಇರುತ್ತಲ್ಲ ಅವತ್ತು ತೆಗೆದು ನೋಡಬೇಕು. ಎಣ್ಣೆ ಪೂರ್ತಿ ಮೇಲೆ ತೇಲಿರುತ್ತೆ. ಉಪ್ಪು ಚೆನ್ನಾಗಾಗಿದೆ ಅಂತಂದರೆ ನೊರೆ ಇರಲ್ಲ. ಇಫ್ ಉಪ್ಪು ಇನ್ನೂ ಇಡಿಸುತ್ತೆ ಅಂದರೆ ಮೇಲೆ ಸ್ವಲ್ಪ ನೊರೆ ಬಂದಂಗೆ ಆಗಿರುತ್ತೆ. ಇಫ್ ನೊರೆ ಬಂದಿದೆ ಅಂದರೆ ಇನ್ನೊಂಚೂರು ಉಪ್ಪು ಹಾಕೋಬೋದು ನೀವು, ಮತ್ತೆ ಇಡಿಸುತ್ತೆ ಅನ್ನೋದಾದರೆ. ಸೊ ಅದಾದಮೇಲೆ ಎಣ್ಣೆ ಮೇಲೆ ತೇಲ್ತಾ ಇದೆ ಅಂದರೆ ಮತ್ತೆ ಈ ಥರ ಈ ಬಾಣಲಿ ಇದೆಯಲ್ಲ, ಈ ಬಾಣಲಿ ಒಳಗೆ ಮತ್ತೆ ಎಲ್ಲ ತಕ್ಕೋಬೇಕು. ದೊಡ್ಡ ಅದನ್ನು ಪಾತ್ರೆ ಇದ್ರೆ ಪಾತ್ರೆಗೆ ತಕ್ಕೊಂಡು ಮತ್ತೆ ಇನ್ನೊಂದೆರಡು ರೌಂಡು ಕಲೆ ಹಾಕಬೇಕು. ಆಮೇಲೆ ನೀವು ಯೂಸ್ ಮಾಡ್ಕೋಬಹುದು. ಸೊ ವರ್ಷ ಇಡೀ ನೀಟಾಗಿ ಮೇಂಟೈನ್ ಮಾಡ್ಕೋತೀನಿ ಅಂದರೆ ಜಾಡಿಲಾದರೂ ಮೇಂಟೈನ್ ಮಾಡ್ಕೋಬೋದು. ಇಲ್ಲ ದೊಡ್ಡದಾಗಿ ಅದನ್ನ ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿಡಬೇಕು. ಕಬ್ಬಿಣದ್ರಲ್ಲಾಗಲಿ ಸ್ಟೀಲಲ್ಲಾಗಲಿ ಹಾಕಬಾರ್ದು, ಬಿಕಾಸ್ ಉಪ್ಪಿರುತ್ತಲ್ಲ ಅದೆಲ್ಲ ರಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಸಿರಾಮಿಕ್ಕು, ಗಾಜು, ಪ್ಲಾಸ್ಟಿಕ್ 3ರಲ್ಲಿ ಯಾವ್ದಾದ್ರೂ ಇಡ್ಬೋದು. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿ ಕಾಣ್ತಾ ಇದೆ. ಎಸ್, ಇದು ಮಸಾಲ ಮನೆ ಚಿಲ್ಲಿ ಪೌಡರ್. ಬೇಕು ಅನ್ನೋರು ಆರ್ಡರ್ ಮಾಡ್ಕೋಬೋದು. ಒಂದು ಜಾಡಿಗೆ ಹಾಕಾಗಿದೆ. ಈಗ ಇನ್ನೂ ಒಂದು ಜಾಡಿಗೂ ಕೂಡ ಹಾಕೊಳ್ಳೋಣ. ಇದು US ಕೂಡ ಹೋಗುತ್ತೆ, ಅದಕ್ಕೋಸ್ಕರ ಇದು ಜಾಡಿಗೆ ಮಿನಿಮಮ್ ಅಂದರೂ 50 ವರ್ಷ ಅಂತೂ ಆಗಿದೆ ಈ ಜಾಡಿಗೆ. ಸೊ ಇದು ಹೊಸ ಜಾಡಿ. ಎಸ್, ಈಗ ಜಾಡಿನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಅದನ್ನು ಫ್ರೆಶ್ ಕ್ಲಾತ್ ತೊಗೋಬೇಕು ನೀವು ಬೇರೆ ಏನೇನೋ ತೊಳೆಯೋಕ್ಕೆ ಒರೆಸೋಕ್ಕೆ ಮಾಡೋಕ್ಕೆ ಯೂಸ್ ಮಾಡ್ದಲೆ ಫ್ರೆಶ್ಶಾಗಿ ಉಪ್ಪಿನಕಾಯಿಗಳಿಗೆ ಅಂತಲೇ ಯೂಸ್ ಮಾಡೋ ಕ್ಲಾತ್ಸ್ ಇರುತ್ತಲ್ಲ, ಅದಕ್ಕೆ ಆ ಒಂದು ಇದನ್ನು ಯೂಸ್ ಮಾಡಿ ಟೈಟಾಗೆ ಹಚ್ಚಬೇಕಾಗತ್ತೆ. ಅದನ್ನು ಒಂದು ದಾರದಾದ್ರೂ ಕಟ್ಟಿ, ಇಲ್ಲ ನಿಮ್ಮದು ಬಟ್ಟೆ ದೊಡ್ಡದಾಗಿದೆ ಅಂದರೆ ಆ ಬಟ್ಟೆನೇ ಸುತ್ತಿ ಕಟ್ಟೋಕ್ಕಾಗತ್ತೆ ಅಂದರೆ ಸುತ್ತಿ ಕಟ್ಟಿ. ನಾವು ಈ ಥರದೊಂದು ಬಟ್ಟೆನ ಟರ್ಕಿ ಟವಲ್ ಥರದೊಂದು ಟವಲ್ನ ಹಾಕಿ ಒಂದು ದಾರದ ಸಹಾಯದಿಂದ ಟೈಟಾಗೆ ಕಟ್ಕೋತಾ ಇದ್ದೀವಿ. ಸೊ ನಾವು 2 ಜಾಡಿಗೂ ಮುಚ್ಚಿ ಬಟ್ಟೆ ಹಾಕಿ ಒಂದು ದಾರದಲ್ಲಿ ಟೈಟಾಗಿ ಕಟ್ತಾ ಇದ್ದೀವಿ. ಇದನ್ನು 3 ದಿನ ಆದಮೇಲೆ ಮತ್ತೆ ತೆಗೆದು ಕಲೆ ಹಾಕ್ತೀವಿ.